ಯಾ ಈವ್ನಿಂಗು ರೂಮಿಂದ ಇನ್ನೊಂದು ಬೀಚ್ ಸೈಡು ಬಂದಿದ್ದೀವಿ. ಸೊ ಬೀಚ್ ಇದು ಕ್ರೇಜಿಯಾಗೇ ಇದೆ. ನಾವು ಬೆಳಗ್ಗೆ ಏನು ಹೋಗಿದ್ದೋ ಡ್ರೈವಿಂಗ್ ಬೀಚು. ಸೊ ಅದೊಂಥರ ಎಕ್ಸ್ಪೀರಿಯೆನ್ಸ್, ಅಂದರೆ ವೆಹಿಕಲ್ ಡ್ರೈವ್ ಮಾಡೋ ಅಂಥ ಬೀಚು. ಬಟ್ ಇಲ್ಲೇ ಒಂಥರ ರಿಲ್ಯಾಕ್ಸ್ ಮಾಡೋಕ್ಕೆ, ಸನ್ಸೆಟ್ ನೋಡೋಕ್ಕೆ ಕ್ರೇಜಿಯಾಗಿದೆ. ಸೊ ಸನ್ಸೆಟ್ ಟೈಮಿಂಗ್ ಆಗಿದೆ, ನೀವು ಇಲ್ಲಿ ನೋಡ್ಬೋದು. ಅದು ಟೈಮ್ ಲ್ಯಾಪ್ಸ್ ಕೂಡ ಮಾಡಿ ತೋರಿಸ್ತೀವಿ. ಬೀಚು ವಿಶಾಲವಾಗಿದೆ, ಆಮೇಲೆ ಜನನೂ ತೀರಾ ಕಮ್ಮಿನೇ ಇದ್ದಾರೆ. ಯಾವುದೇ ರೀತಿ ಒಂಥರ ಇರಿಟೇಷನ್ ಆಗಲಿ, ಜನ ಇರೋ ಥರ ಆಗಲಿ ಇಲ್ಲ. ಬಟ್ ಇಲ್ಲಿ ಇನ್ನೊಂದೇನು ವಿಶೇಷತೆ ಅಂತ ಹೇಳೋದಾದರೆ, ಈ ಕಡೆಗೆ ಬೀಚ್ ಇದೆ. ಸೊ ಇನ್ನೊಂದು ಥರ ತೋರಿಸ್ತೀನಿ ನಿಮಗೆ. ಬ್ಯಾಕ್ ವಾಟರು ಅಥವಾ ರಿವರು ಯಾವುದು ಗೊತ್ತಿಲ್ಲ, ಒಂದು ರಿವರ್ ಫ್ಲೋ ಆಗಿದೆ, ಇಲ್ಲಿ ಗಂಡಾಗಿದೆ. ಸೊ ರಿವರು ಜೊತೆಲಿ ಬೀಚು. ಸೊ ಇಲ್ಲಿ ವಿಶೇಷತೆ ಈ ಥರ ಇದೆ. ಕ್ರೇಜಿ ಅಲ್ವಾ? ಒಂದು ಕ್ರೇಜಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಆಮೇಲೆ ಈ ಬೀಚ್ದು ಅಲೆಗಳ ಸೌಂಡ್ ಕೇಳೋಕ್ಕೇ ಏನೋ ಒಂಥರ ರಿಲ್ಯಾಕ್ಸೇಷನ್ನು. ಆರಾಮಾಗಿ ಪೀಸ್ಫುಲ್ಲಾಗಿ ಒಂದು ಕಡೆ ಕೂತಿ ಸನ್ಸೆಟ್ ನೋಡ್ತಾ ಆ ಅಲೆಗಳ ಸೌಂಡ್ ಕೇಳ್ತಾ ಟೈಮ್ ಸ್ಪೆಂಡ್ ಮಾಡೋದು ನೆಕ್ಸ್ಟ್ ಲೆವೆಲ್ ಫೀಲ್ ಅಂತಲೇ ಹೇಳ್ಬೋದು. ಸೊ ಬೀಚ್ ಇನ್ನೂ ಸ್ವಲ್ಪ ಟಿಪಿಕಲ್ ಆಗಿ ತೋರಿಸ್ತೀನಿ. ಎಸ್, ಹೇಗಿದೆ ಬೀಚ್? ಹಾಗೆ ಈ ಕಡೆ ನೋಡಿದ್ರೆ ರಿವರು, ಇಲ್ಲಿ ನೋಡಿದ್ರೆ ಬೀಚು. ನಿನ್ನೆ ಸಂಜೆ ಬಂದಿದ್ದು, ಬರೋಷ್ಟರಲ್ಲಿ ಡಾರ್ಕ್ ಆಗೋಗಿತ್ತು, ಜೊತೆಲಿ ಸನ್ಸೆಟ್ ಕೂಡ ಆಗೋಗಿತ್ತು. ಈ ಪ್ಲೇಸಲ್ಲಿ ವಾಲಿಬಾಲ್ ಎಲ್ಲ ಆಡ್ತಿದ್ರು, ಇವಾಗ ಫುಟ್ಬಾಲ್ ಆಡ್ತಿದ್ದಾರೆ. ಎಲ್ಲರೂ ಎಂಜಾಯ್ ಕೂಡ ಮಾಡ್ತಿದ್ದಾರೆ ರಿವರಲ್ಲಿ. ಅಲೆ ಎಷ್ಟೇ ಫೋರ್ಸಾಗಿ ಬಂದರೂ ಅಲ್ಲಿ ನೋಡಿ ಎಷ್ಟು ಎತ್ತರ ಬರ್ತಿದೆ. ಆ್ಯಕ್ಚುಲಿ ನಾವು ಮೇಲ್ಗಡೆ ಇರೋದ್ರಿಂದ ವೀಡಿಯೋಲ್ಲ ಅದು ಜಸ್ಟಿಫೈ ಆಗಿ ಕಾಣ್ತಿಲ್ಲ. ಬಟ್ ಒಳ್ಳೆ ಹೈಟಲ್ಲೇ ಬರುತ್ತೆ. ಕೆಳಗಡೆ ಹೋದ್ರಂತೂ ನಾವು ಮುಚ್ಚಾಯ್ತೀವಿ, ಯಾಕಂದರೆ ಎಷ್ಟು ಹೈಟಲ್ಲಿ ಬರ್ತಿದೆ. ಬಟ್ ಬರ್ತಾ ನಾವು ಹೈಟಲ್ಲಿ ಇರೋದ್ರಿಂದ ನಮಗೆ ಟಚ್ಚೇ ಆಗಲ್ಲ. ತುಂಬ ಫೋರ್ಸಾಗಿ ಬಂದರೆ ಮಾತ್ರ ನಮ್ಮ ತನಕ ಬರುತ್ತೆ. ಇದೊಂಥರ ಸ್ಲೋಪ್ ಆಗಿದೆ ಆ್ಯಕ್ಚುಲಿ ಪ್ಲೇಸು. ಸೊ ಒಂದು ಸ್ವಲ್ಪ ಸೇಫರ್ ಸೈಡು. ಸನ್ಸೆಟ್ ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಲೆಟ್ಸ್ ಸಿ, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲ ಅಂದರೆ, ಕ್ಲೌಡಿ ಇಲ್ಲ ಅಂದರೆ ಸನ್ಸೆಟ್ ವಿಡಿಯೋ ಕೂಡ ಟೈಮ್ ಲ್ಯಾಪ್ಸಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸ್ಯಾಂಡ್ ಇಲ್ಲಿ ಟಿಪಿಕಲ್ ಸ್ಯಾಂಡ್ ಥರ ಇಲ್ಲ, ಸ್ವಲ್ಪ ಶೆಲ್ ಇರುತ್ತಲ್ಲ ಆ ಥರ ಶೆಲ್ ಟೈಪೆಲ್ಲ ಇದೆ. ಫುಲ್ ಮರಳು ಥರ ಇಲ್ಲ. ಸೊ ಕಂಪ್ಲೀಟಾಗಿ ಶೆಲ್ಲೆಲ್ಲ ಮಿಕ್ಸ್ ಆಗಿ ಇರೋ ಥರ ಇದೆ. ಆ್ಯಕ್ಚುಲಿ ಸ್ವಲ್ಪ ಲೈಟಾಗಿ ಕಾಲು ಫೀಲ್ ಆಗುತ್ತೆ, ಅದು ಸಾಫ್ಟಾಗಿ ಫೀಲ್ ಆಗಲ್ಲ. ಇನ್ನು ನೀರಿಗೆಲ್ಲ ಇಳ್ದು ಇದ್ರ ಮೇಲೆ ವಾಕ್ ಮಾಡಿದ್ರೆ ಇನ್ನೂ ಸ್ವಲ್ಪ ಆರ್ಡರ್ ಫೀಲೇ ಆಗುತ್ತೆ. ಹಿಂದೆ ರಾಕ್ ಎಲ್ಲ ಇದೆ, ಅಲ್ಲಿ ಕೂತಿ ರಿಲ್ಯಾಕ್ಸ್ ಮಾಡ್ಬೋದು ಅಂಡ್ ಸನ್ಸೆಟ್ ಕೂಡ ವ್ಯೂ ಮಾಡ್ಬೋದು. ಟೈಮ್ ಲ್ಯಾಪ್ಸ್ ಇನ್ 3, 2, 1 ಗೋ. ಆ್ಯಕ್ಚುಲಿ ಟೈಮ್ ಲ್ಯಾಪ್ಸ್ ತೋರಿಸ್ತೀನಿ ಅಂತ ಹೇಳಿ ಟ್ರೈ ಮಾಡಿದೆ. ಮುಂಚೆನೇ ಹೇಳ್ದಂಗೆ ಮೋಡ ಯಾವುದೂ ಇಲ್ಲ ಅಂದರೆ ಅದು ಕಂಪ್ಲೀಟ್ ಟೈಮ್ ಲ್ಯಾಪ್ಸ್ ತೋರಿಸ್ತೀನಿ ಅಂತ ಹೇಳಿದೆ. ಬಟ್ ಬ್ಯಾಡ್ ಲ್ಯಾಕ್, ಮೋಡ ಬಂದಿತ್ತು. ಮೋಡ ಕವರ್ ಆಗಿ ಅರ್ಧಂಬರ್ಧ ಟೈಮ್ ಲ್ಯಾಪ್ಸ್ ಸಿಕ್ತು ಸನ್ಸೆಟ್ ಆಗೋದು. ನೀವು ಇಷ್ಟೊತ್ತು ನೋಡ್ದಂಗೆ ಅಲೆಗಳಾಗಿರ್ಬೋದು, ಸನ್ಸೆಟ್ ಆಗಿರ್ಬೋದು, ತುಂಬಾ ಖುಷಿಯಾಗಿತ್ತು ನೆನ್ನೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ರಾತ್ರಿ ಬಂದು ಡಿನ್ನರ್ ಮಾಡಿ ಮಲ್ಕೊಂಡ್ವಿ. ಈಗ ನೀವು ನೋಡ್ತಿರೋದು ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟಲ್ಲಿ ನಮಗೆ ದೋಸೆ, ಚಟ್ನಿ ವಿತ್ ಸಾಂಬಾರು ಕೊಟ್ಟಿದ್ದರು. ದೋಸೆ ಅಷ್ಟೊಂದು ಲೈಕ್ ಆಗಲಿಲ್ಲ. ನಮ್ಮ ಕರ್ನಾಟಕದ ದೋಸೆನೇ ನನಗೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಅಂತ ಫೀಲ್ ಆಯಿತು. ಸೊ ಹಾಗಾಗಿ ನಾವು ಮತ್ತೆ ಪುಟ್ಟುನ ಕೇಳಿ ಮಾಡಿಸ್ಕೊಂಡ್ವಿ. ಇದಂತೂ ತುಂಬಾ ಚೆನ್ನಾಗಿತ್ತು. ನಮ್ಮ ಮೈಸೂರಲ್ಲಾಗಲಿ ನಮ್ಮ ಕರ್ನಾಟಕದಾಗಲಿ ಇಷ್ಟೊಂದು ಟೇಸ್ಟಿಯಾಗಿ ಎಲ್ಲೂ ನಾವು ತಿಂದಿರಲಿಲ್ಲ. ಸೊ ಇಲ್ಲಿ ತುಂಬಾ ಇಷ್ಟ ಆಯಿತು. ಸೊ ಕೇಳಿ ಮತ್ತೆ ಮಾಡಿಸ್ಕೊಂಡು ಅದಕ್ಕೆ ಕಡಲೆಕಾಳು ಸಾಂಬಾರೇ ಬೇಕು ಅಂತ ಕೇಳಿ ಇಸ್ಕೊಂಡು ಬ್ರೇಕ್ಫಾಸ್ಟ್ನ ಮಾಡಿದ್ವಿ. ಇಲ್ಲಿಂದ ನೆಕ್ಸ್ಟು ರೂಮ್ ಚೆಕ್ಔಟ್ ಮಾಡಿ ನೆಕ್ಸ್ಟು ಲಂಚ್ಗೆ ತೃಪ್ತಿ ಹೋಟೆಲ್ಗೆ ಹೋದ್ವಿ. ಇಲ್ಲಿ ಚಪಾತಿ ತುಂಬಾ ಚೆನ್ನಾಗಿತ್ತು. 10 ರೂಪೀಸ್ ಪರ್ ಚಪಾತಿ ಮತ್ತು ಒಂದು ಸ್ಮಾಲ್ ಬೌಲ್ ಕರಿ ಬಂದು 25 ರೂಪೀಸ್. ಇಲ್ಲಿ ನಾವು ಕೇರಳ ಪರಾಟನೂ ಟ್ರೈ ಮಾಡಿದ್ವಿ ಚಪಾತಿ ಜೊತೆ. ಆ್ಯಂಡ್ ಬಿಸಿಲಿದ್ದಿದ್ದ ಕಾರಣ ಲೈಮ್ ಜ್ಯೂಸ್ ಬೇಕಿತ್ತು. ಸೊ ಅದನ್ನು ಟ್ರೈ ಮಾಡಿ ಅಲ್ಲಿಂದ ನಮ್ಮ ಮೈಸೂರಿಗೆ ಹೊರಟ್ವಿ. ಈ ಸತಿ ಕಣ್ಣೂರು ನಮಗೆ ತುಂಬಾ ಖುಷಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಎಕ್ಸ್ಪ್ಲೋರ್ ಮಾಡೋಕ್ಕೆ ಅನ್ನೋದಕ್ಕಿಂತ ಒಂದು ರಿಲ್ಯಾಕ್ಸೇಷನ್ಗೆ ಅಂತ ಬಂದಿತ್ತಿದ್ದು ನಾವು.
ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡಿ ನೆಕ್ಸ್ಟು ಮೈಸೂರಿಗೆ ಹೊರಟ್ವಿ. ದಿಸ್ ವಾಸ್ ಆನ್ ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಟ್ರಿಪ್ ಇದು. ಬೀಚ್ ಸೈಡೇ ಪ್ರಾಪರ್ಟಿನ ಹುಡುಕ್ತಾ ಇದ್ದರೆ ನೀವೇನಾದ್ರೂ ಈ ಪ್ಲೇಸ್ನ ನಾವು ರೆಕಮೆಂಡ್ ಮಾಡ್ತೀವಿ. ಬಟ್ ಅಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಾದಂಥ ಪ್ರೈವೇಟ್ ಬೀಚ್ ಇರುವಂಥ ರೆಸಾರ್ಟ್ ಕೂಡ ಇದೆ. ನೀವು ಕಣ್ಣೂರು ಅಂತ ಕೊಟ್ಟರೆ ಅಥವಾ ತಲಚೇರೆ ಅಂತ ಕೊಟ್ಟರೆ ತುಂಬಾ ಬೀಚಸ್ ಇದೆ, ತುಂಬಾ ಪ್ರೈವೇಟ್ ಬೀಚ್ ಇರುವಂಥ ರೆಸಾರ್ಟ್ಗಳಿದೆ, ಟ್ರೈ ಮಾಡ್ಬೋದು. ಆ್ಯಂಡ್ ಫೈನಲಾಗಿ ಹೇಳಬೇಕು ಅಂದರೆ ನಮಗೆ ಈ ಟ್ರಿಪ್ ತುಂಬಾ ಎಂಜಾಯ್ ಮಾಡಿದ್ದೀವಿ. ನಿಮಗೂ ಈ ವಿಡಿಯೋಸ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗಷ್ಟೇ ಕೇರಳದಿಂದ ಕರ್ನಾಟಕ ಬಾರ್ಡ್ರಿಗೆ ಎಂಟ್ರ್ ಆಗಿದ್ದೀವಿ. ಇಲ್ಲೇ ಒಂದು ಸುಮ್ಮನೆ ಸ್ನ್ಯಾಕ್ಸ್ ತಿನ್ನೋಕ್ಕೆ ಅಥವಾ ಕಾಫಿ ಟೀ ಕುಡಿಯೋಕ್ಕೆ ಅಂತ ಸ್ಟಾಪ್ ಕೊಟ್ಟು, ಅದು ಆ್ಯಕ್ಚುಲಿ ಏನೇ ಕೊಟ್ಟು ಅಂದರೆ ಒಂದು ವೈಬ್, ಒಂದು ಫೀಲ್ ಮಾಡೋದ ಅಂತ ಫಾರೆಸ್ಟಲ್ಲಿ ಅಥವಾ ಬಾರ್ಡ್ರಲ್ಲಿ ಯಾವ ಥರ ಇರುತ್ತೆ ಅಂತ. ಸೊ ಜಾಗ ಯಾವ ಥರ ಇದೆ ನೋಡೋದಾದರೆ ಎಸ್ ಈ ಥರ ಇದೆ. ಕಾರ್ ಪಾರ್ಕ್ ಮಾಡೋಕ್ಕೂ ಸ್ವಲ್ಪ ಜಾಗ ಇದೆ, ಕಾರಲ್ಲಿ ಪಾರ್ಕ್ ಮಾಡಿದ್ದೀವಿ. ಉದ್ದಕ್ಕೂ ಎಲ್ಲ ಪಾರ್ಕ್ ಮಾಡವ್ರೆ, ನೀವು ನೋಡ್ಬೋದು. ಶಾಪಲ್ಲಿ ನಿಮಗೆ ಸ್ವಲ್ಪ ಸ್ನ್ಯಾಕ್ಸು, ಮಜ್ಜಿಗೆ, ಕಾಫಿ ಟೀ. ನಾನು ಟೇಸ್ಟ್ ಮಾಡ್ತಿದ್ದೀನಿ. ಮಜ್ಜಿಗೆ ಅದು ತುಂಬ ಹುಳಿ ಇದೆ, ಮಸಾಲ ಜಾಸ್ತಿ ಇದೆ. ಇನ್ನೊಂಚೂರು ಡೈಲ್ಯೂಟ್ ಮಾಡಬೇಕಿದೆ, ಇನ್ನೊಂಚೂರು ನೀರು ಹಾಕಿ ಇದಕ್ಕೊಂದು 2 ಲೋಟ ನೀರು ಹಾಕ್ಬೋದು. ಅಷ್ಟು ಟೇಸ್ಟ್ ಆಗಿದೆ ಇದು, ಅಂದರೆ ಅಷ್ಟು ಮಸಾಲ ಸ್ಟ್ರಾಂಗ್ ಆಗಿದೆ. ಹುಳಿ ಇದು ಮಾಮೂಲಿ ಥರ ಅಲ್ಲ, ಹಾಲು ಹಾಕ್ಬಿಟ್ಟು ಅದಕ್ಕೆ ಡಿಕಾಕ್ಷನ್ ಹಾಕೋದು ಟೀಗೆ. ಕ್ರೇಜಿ. ಸೊ ಟೀ ಮಾಡೋ ಪ್ರೋಸೆಸ್ಸು ಇಲ್ಲಿ ಬಿಸಿನೀರ ಸರ್, ಹಾಟ್ ವಾಟರ್. ಸೊ ಇಲ್ಲಿ ಬಿಸಿನೀರು. ಇದಕ್ಕೆ ಕಡಕ್ ಚಾಯ್. ಚೆನ್ನಾಗಿದೆ, ಅಂದರೆ ಸ್ವಲ್ಪ ನೀರು ಥರ, ಗಟ್ಟಿ ಟೀ ಥರ ಎಲ್ಲ ಇಲ್ಲ. ಟೇಸ್ಟ್ ಚೆನ್ನಾಗಿದೆ, ಡಿಫ್ರೆಂಟಾಗಿ ಅನಿಸುತ್ತೆ, ಡಿಕಾಕ್ಷನ್ ಟೀ ಥರ. ಸೊ ಆ್ಯಕ್ಚುಲಿ ಕರ್ನಾಟಕ ಎಂಟ್ರಾದ ಟೈಮಲ್ಲಿ 2 ಚೆಕ್ ಪೋಸ್ಟ್ ಬರುತ್ತೆ. ಒಂದು ಫಾರೆಸ್ಟ್ ಚೆಕ್ ಪೋಸ್ಟು, ಇನ್ನೊಂದು ಪೊಲೀಸ್ ಚೆಕ್ ಪೋಸ್ಟು. ನಾವಿವಾಗ ಎಂಡಲ್ಲಿ ಅಂದರೆ ಕಡೆಯಲ್ಲಿ ಸಿಗೋದು ನಮಗೆ ಆ ಕಡೆಯಿಂದ ಬರ್ತಾ ಪೊಲೀಸ್ ಚೆಕ್ ಪೋಸ್ಟು, ಕೂರ್ಗದು ಪೊಲೀಸ್ ಡಿಪಾರ್ಟ್ಮೆಂಟು. ಸೊ ಕೂರ್ಗ್ ಪೊಲೀಸ್ ಚೆಕ್ ಪೋಸ್ಟು. ಇನ್ನು ಮುಂಚೆನೇ ಸಿಕ್ಕಿತ್ತು ನಮಗೆ ಅದು ಫಾರೆಸ್ಟ್ ಚೆಕ್ ಪೋಸ್ಟು. ಅದು ಕೂಡ ವಿರಾಜಪೇಟೆ ಲಿಮಿಟ್ಸ್ದು ಫಾರೆಸ್ಟ್ ಚೆಕ್ ಪೋಸ್ಟ್ ಇತ್ತು. ಸೊ ಆ್ಯಕ್ಚುಲಿ ಬಾರ್ಡ್ರಲ್ಲಿ ಸುಮಾರು ಥರ ಚೆಕ್ ಪೋಸ್ಟ್ ಬರುತ್ತೆ. ಲೈಕ್ ಪೊಲೀಸ್ ಚೆಕ್ ಪೋಸ್ಟ್ ಬರುತ್ತೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಚೆಕ್ ಪೋಸ್ಟ್ ಬರುತ್ತೆ, ಆ್ಯಂಡ್ ಎಕ್ಸಸೈಸ್ ಡಿಪಾರ್ಟ್ಮೆಂಟು ಅಂದರೆ ಡ್ರಿಂಕ್ಸಿಗೆ ಸಂಬಂಧಪಟ್ಟಿದ್ದು ಬರುತ್ತೆ ಅದು. ಮೊಬೈಲ್ ಕ್ಯಾಪ್ಚರ್ ಆಯ್ತಾ ಇಲ್ವಾ? ಬಟ್ ಇವಾಗ ಏನಕ್ಕೆ 5x ಝೂಮ್ ಅಂತ ಅವ್ರಿಗೆ ಫೀಲ್ ಆಗೋಯ್ತು. ಮಗಳಿಗೆ ಉಪ್ಪಿಸ್ಬೇಕು ಅನ್ನಿಸ್ತೈತೆ ಅಂತ, ಅದಕ್ಕೆ ಬಯಸ್ಕೊಬಿಟ್ಟಿದ್ಯಾ? ಹೌದಾ? ತರಕಾರಿ ಉಪ್ಪಿಟ್ಟು ಮಾಡ್ಲಾ ಅಂತ ಕೇಳಿದ್ರು. ಉಪ್ಪಿಟ್ಟು ಕ್ರೇವಿಂಗ್ಸೇ ಆಗಲ್ಲ. ಅವ್ನು ಇನ್ನೋದ ನಾವು ಆಗ್ಲಿ ನಮ್ಮನ್ನ ಹೊಡ್ಕೊ ಹೋಗಿದ್ದ ಮುಂದ್ಗಡೆ, ಇನ್ನು ಇಲ್ಲೇ ಅವನೇ. ನೀನು ಆನಿಯನ್ ಅಂತೀಯಾ? ಒಂದು ಆನಿಯನ್ ತಾಳಿ, ಒಂದು ಬೇರೆ ಏನರ್ಥ. ಒಂದು ಆನಿಯನ್ ದೋಸೆ, ಒಂದು ಮಸಾಲೆ ದೋಸೆ. ಅವ್ರಿಗೆ ಬಟ್ ಟಿಪಿಕಲ್ ಮ್ಯಾಂಗೋ ಬೋಂಡಾ ಥರ ಸ್ವಲ್ಪ ಸೈಜ್ ಕಮ್ಮಿ ಇಲ್ಲ, ಜಾಸ್ತಿನೇ ಇದೆ. ಬಟ್ ಟೇಸ್ಟ್ ವೈಸು ಒಂದು ಇದರಲ್ಲಿ ಅರ್ಧ ಬರುತ್ತೆ, ಸ್ವಲ್ಪ ಎಷ್ಟು ದಪ್ಪ ಬರಲ್ಲ.
ಬಟ್ ಇದು ತಪ್ಪ. ಆಮೇಲೆ ಟೇಸ್ಟು ಚೆನ್ನಾಗಿಲ್ಲ ಅಂತಲ್ಲ, ಟಿಪಿಕಲ್ ಮಂಗಳೂರು ಬೋಂಡ ಥರ ಇಲ್ಲ, ಅದು ಕ್ರೀಚ್ ಆಗೈತೆ. ತಿನ್ಬೋದು. 100% ತಿನ್ಬೋದು. ಒಂದು ಪ್ಲೇಟಲ್ಲಿ ಎಷ್ಟು ಬರುತ್ತೆ? ಒಂದು ಪ್ಲೇಟಲ್ಲಿ 3 ಕೊಟ್ಟವ್ರೆ. ಒಂದು ಪ್ಲೇಟಲ್ಲಿ ಎಷ್ಟು ಬರುತ್ತೆ ಅಂತ ಕಂಡು 3 ಬರುತ್ತೆ ಅಂದರು. ಸೊ ಒಂದು ಪ್ಲೇಟ್ ಫ್ಯಾಮಿಲಿ 3 ಕೊಟ್ಟಿದ್ದಾರೆ. ಮಸಾಲೆ ದೋಸೆ ಚೆನ್ನಾಗಿರುತ್ತೆ ಅಂತ. ಸುಡುತ್ತಾ ಇದೆ ಫುಲ್ಲು. ಚೆನ್ನಾಗಿದೆಯಾ? ಇಲ್ಲೇನೋ ಐಟಮ್ ಮುಟ್ಟಲು ಹಂಗೆ ಆಯಿತು, ಏನಕ್ಕೆ ಗೊತ್ತಿಲ್ಲ. ಬಟ್ ಆ್ಯಕ್ಚುಲಿ ಗ್ರೀನ್ ಚಟ್ನಿ ಇರೋದ್ರಿಂದ ಒಂಥರ ಮಜಾ ಸಿಗ್ತದೆ. ಹಾಂ, ಇದು ಒಳ್ಳೆ ದೋಸೆ. ಸೊ ಇವಾಗ ಸ್ವಲ್ಪ ತಿಂಡಿ ತಿಂದಾಯಿತು. ಅಂದರೆ ಆನಿಯನ್ ದೋಸೆ ತಗೊಂಡಿದ್ದೋ, ಮಸಾಲೆ ದೋಸೆ ತಗೊಂಡಿದ್ದೋ, ಜೊತೆಯಲ್ಲಿ ಮಂಗಳೂರು ಬೋಂಡ ಅಂತ ಇತ್ತು, ಜೊತೆಯಲ್ಲಿ ಬಿಸಿಬೇಳೆ ಬಾತು ಕೂಡ ತಗೊಂಡಿದ್ದೋ. ಎಲ್ಲನೂ ಸೂಪರಾಗಿ ಇತ್ತು ಟೇಸ್ಟು. ಈಗ ಫಿಲ್ಟರ್ ಕಾಫಿ ಕುಡಿತಾ ಇದ್ದೀನಿ. ಸೊ ಫಿಲ್ಟರ್ ಕಾಫಿ ಕೂಡ ಸೂಪರಾಗಿದೆ. ಆ್ಯಕ್ಚುಲಿ ನಾವು ಕೇರಳಕ್ಕೆ ಜರ್ನಿ ಸ್ಟಾರ್ಟ್ ಮಾಡಿದಾಗ ತಿಂಡಿ ಮಾಡಿದ್ದು ಈ ಪ್ಲೇಸಲ್ಲೇ, ಅನ್ನಪೂರ್ಣೇಶ್ವರಿ ಫುಡ್ ಟ್ರಕ್ ಅಂತ ಸಿಗುತ್ತೆ. ಹುಣಸೂರು ಬೈಪಾಸ್ ಎಲ್ಲ ಮುಗಿದ ಮೇಲೆ ಹುಣಸೂರು ಎಂಡಲ್ಲಿ, ಅಂದರೆ ಮಡಿಕೇರಿಗೂ ಮತ್ತು ಗೋಣಿಕೊಪ್ಪಗೂ ಡಿವಿಯೇಷನ್ಗೂ ಮುಂಚೆ ಈ ಜಂಕ್ಷನಲ್ಲಿ ನಿಮಗೆ ಫುಡ್ ಟ್ರಕ್ ಸಿಗುತ್ತೆ. ಬೆಳಗ್ಗೆ ಟೈಮ್ ಇರುತ್ತೆ, ಸಂಜೆ ಟೈಮು ಇರುತ್ತೆ. ಯೂಶ್ವಲಿ ನಾವು ಮುಂಚೆನೂ ಕೂಡ ತಿಂದಿದ್ದೀವಿ ಇಲ್ಲಿ. ಸೊ ಅದರಿಂದ ಮತ್ತೆ ಇಲ್ಲೇ ಬಂದು ಆ್ಯಕ್ಚುಲಿ ರೆಕಮೆಂಡ್ ಮಾಡ್ಬೋದು. ಆ ಥರನೇ ಇದೆ ಟೇಸ್ಟು. ಬಡ್ಜೆಟ್ ಫ್ರೆಂಡ್ಲಿ, ಪಾಕೆಟ್ ಫ್ರೆಂಡ್ಲಿ. ಸೊ ಟೇಸ್ಟ್ ಇದೆ. ಮನಿ ವೈಸ್ ನೋಡೋದಾದರೆ ಮನಿನೂ ತುಂಬ ಬೆಸ್ಟ್ ಪ್ರೈಸಿಂಗಲ್ಲೇ ಇದೆ. ಸೊ ನೀವು ಯಾರಾದ್ರು ಈ ಕಡೆ ಜರ್ನಿ ಮಾಡುವಾಗ ಈ ಲೊಕೇಶನಲ್ಲಿ ಈ ಫುಡ್ ಟ್ರಕ್ನ ಪ್ರಿಫರ್ ಮಾಡ್ಬೋದು. ಆ್ಯಕ್ಚುಲಿ ಇಲ್ಲಿ ಮುಂಚೆ ಎಲ್ಲ ಕೂರಕ್ಕೆ ಇಷ್ಟೊಂದು ಸ್ಪೇಸಿಯಸ್ ಆಗಿ ಚೇರು ಟೇಬಲ್ ಎಲ್ಲ ಇರಲಿಲ್ಲ. ಇವರು ಸ್ವಲ್ಪ ಅಪ್ಗ್ರೇಡ್ ಆಗ್ತಾ ಬರ್ತಿದ್ದಾರೆ. ಒಂದು ಕಂಫರ್ಟಬಲ್ ಆಗಿ ನಾವು ಫುಡ್ಡು ಪ್ರಿಫರ್ ಮಾಡಿ ಫುಡ್ ತಿನ್ಬೋದು ಇಲ್ಲಿ. ನಾವು ಮೈಸೂರಿಂದ ಕೇರಳ ಕಣ್ಣೂರ್ಗೆ ಹೊರಟಿದ್ದು. ಕೇರಳದು ವೆಕೇಷನ್ ಜರ್ನಿ ಎಂಡ್ ಆಗ್ತಿದೆ. 2 ನೈಟ್ ಸ್ಟೇ ಆಗಿದೆ. ಸೊ ಇಲ್ಲಿಗೆ ಈ ವಿಂಟರ್ನ ಎಂಡ್ ಮಾಡೋ ಅಂಥ ಟೈಮ್ ಬಂದಿದೆ. ಮತ್ತೆ ಮುಂದೆ ಬೇರೆ ಕಡೆ ಜರ್ನಿ ಮಾಡೋ ಟೈಮಲ್ಲೆಲ್ಲ ನಿಮಗೆ ಆ ಎಕ್ಸ್ಪೀರಿಯೆನ್ಸ್ ತಿಳಿಸ್ಕೊಡ್ತೀವಿ. ಎಲ್ಲರೂ ಹೋದರೆ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಇಲ್ಲದೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಶಿವನೇ ಚಾಪೆ ಕಣೋ.